ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ತುಂಬ ದಿನಗಳ ನಂತರ ಒಂದು IPO ನಮಗೆ ಮಾರ್ಕೆಟಲ್ಲಿ ಲಾಂಚ್ ಆಗೋದು ಕಾಣಿಸ್ತಿದೆ. AGS ಟ್ರಾನ್ಸಾಕ್ಟ್ ಟೆಕ್ನಾಲಜೀಸ್ ಅನ್ನುವಂಥ ಕಂಪನಿ IPO ಜೊತೆ ಮಾರ್ಕೆಟ್ಗೆ ಬರ್ತಿದ್ದಾರೆ. ಸೊ ಇವರ ಇಶ್ಯೂ ಸೈಜ್ ಏನು, ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿ ಇದೆ, ಹಾಗೆ ಗ್ರೇ ಮಾರ್ಕೆಟಲ್ಲಿ ಎಷ್ಟು ಪ್ರೀಮಿಯಂ ನಡೀತಿದೆ, ಸೊ ನಾವಿಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡುವುದಾ ಅಥವಾ ಕೇವಲ ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕಬೇಕಾ, ಅದ್ರ ಬಗ್ಗೆ ನಾವಿಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕಂಪನಿಯ ಬಗ್ಗೆ ನೋಡೋದಾದರೆ ಈ ಕಂಪನಿ 2004ರಲ್ಲಿ ಬ್ಯಾಂಕಿಂಗ್ ಸೊಲ್ಯೂಷನ್ಗಳನ್ನು ಪ್ರೊವೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇಂಡಿಯಾದಲ್ಲಿ. ಅದೇ ರೀತಿಯಲ್ಲಿ ಇವರು ಪೇಮೆಂಟ್ ಸೊಲ್ಯೂಷನ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ, POS ಮಿಷಿನ್ಗಳನ್ನು ಕೂಡ ಪ್ಲಾಂಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಭಾರತದ 2ನೇ ಅತಿ ದೊಡ್ಡ ATM ಮ್ಯಾನೇಜ್ಮೆಂಟ್ ಸರ್ವಿಸ್ಗಳನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿದ್ದಾರೆ. ಸೊ ಮೊದಲನೇ ಕಂಪನಿ ನಿಮಗೆ ಗೊತ್ತಿರುತ್ತೆ. ಸೊ ಲಾರ್ಜೆಸ್ಟ್ ಕಂಪನಿ CMS ಇನ್ಫೋ ಸಿಸ್ಟಮ್ಸ್, ಅದರ IPO ಏನಿತ್ತು ಅದು ನಮಗೆ ಹೋದ ತಿಂಗಳು ಬಂದಿತ್ತು. ಸೊ ಹಾಗೆ ಮಾರ್ಕೆಟಲ್ಲಿ ಕಂಪನಿ ಲಿಸ್ಟ್ ಕೂಡ ಆಗಿದೆ. ಸೊ ಇದು 2ನೇ ಅತಿ ದೊಡ್ಡ ಕಂಪನಿ ಆಗಿದೆ. ಇವರು ಕೇವಲ ಇಂಡಿಯಾದಲ್ಲಿ ಅಷ್ಟೇ ಅಲ್ಲದೆ ಏಷ್ಯಾದ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಆಪರೇಷನನ್ನು ನಡೆಸ್ತಾರೆ. ಶ್ರೀಲಂಕಾ, ಕಾಂಬೋಡಿಯಾ, ಸಿಂಗಪುರ್, ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸಲ್ಲಿ ಇವರು ತಮ್ಮ ಬಿಸ್ನೆಸ್ಸನ್ನು ನಡೆಸ್ತಿದ್ದಾರೆ. ಹಾಗೆ ಕಂಪನಿ 3 ಸೆಗ್ಮೆಂಟ್ಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲನೇ ಸೆಗ್ಮೆಂಟ್ ನಾವು ಗಮನಿಸಿದಾಗ ಪೇಮೆಂಟ್ ಸೊಲ್ಯೂಷನ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಅದು ATM ಮತ್ತು CRM ಔಟ್ಸೋರ್ಸಿಂಗ್ ಆಗಿರ್ಬೋದು ಅಥವಾ ಕ್ಯಾಶ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು ಅಥವಾ ರಿಟೇಲ್ ಸ್ಟೋರ್ಗಳು ಎಲ್ಲ ಕಡೆ ಇವರು POS ಮೆಷಿನ್ಗಳನ್ನು ಪ್ಲಾಂಟ್ ಮಾಡ್ತಾರೆ. ಇದರಿಂದ ನಾವು ಕಾರ್ಡ್ ಪೇಮೆಂಟ್ಗಳನ್ನು ಮಾಡ್ಬೋದು. ಸೊ ಡಿಜಿಟಲೈಸೇಷನ್ಗೆ ಹೆಲ್ಪ್ ಮಾಡುವಂಥ ಒಂದು ಕಂಪನಿ ಆಗಿದೆ. ಹಾಗೆ ಎರಡನೇದಾಗಿ ನಾವು ಗಮನಿಸಿದಾಗ ಬ್ಯಾಂಕಿಂಗ್ ಆಟೋಮೇಷನ್ ಸೊಲ್ಯೂಷನ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಮೇಜರ್ ಆಗಿ ATM ಮೆಷಿನ್ಗಳ ಸೇಲ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗೋದು. ಹಾಗೆ ಕರೆನ್ಸಿ ಟೆಕ್ನಾಲಜಿ ಪ್ರಾಡಕ್ಟ್ಗಳನ್ನು ಕೂಡ ಇವರು ಸೆಲ್ ಮಾಡ್ತಾರೆ. ಹಾಗೆ ಇವರ ಕ್ಲೈಂಟ್ ಬೇಸ್ ನಾವು ಗಮನಿಸಿದಾಗ ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಹಾಗೆ HDFC ಬ್ಯಾಂಕ್ ಮೇಜರ್ ಪ್ಲೇಯರ್ಸ್ ಆಗಿ ಕಾಣಿಸ್ತಿದ್ದಾರೆ. ಹಾಗೆ ಮೂರನೇದಾಗಿ ಕಂಪನಿ ಬೇರೆ ರೀತಿಯ ಆಟೋಮೇಷನ್ ಸರ್ವಿಸ್ಗಳನ್ನು ಕೂಡ ಪ್ರೊವೈಡ್ ಮಾಡುತ್ತೆ. ಅಂದರೆ ಪೆಟ್ರೋಲಿಯಂ ಸೆಗ್ಮೆಂಟ್, ರಿಟೇಲ್ ಹಾಗೆ ಕಲರ್ ಸೆಗ್ಮೆಂಟಲ್ಲಿ ಅವರ ಆಟೋಮೇಷನ್ ಪ್ರಾಡಕ್ಟ್ಗಳನ್ನು ಇವರು ಇಂಟಿಗ್ರೇಟ್ ಮಾಡ್ತಾರೆ. ಹಾಗೆ ಅದನ್ನು ರಿಮೋಟ್ ಆಗಿ ಮ್ಯಾನೇಜ್ಮೆಂಟ್ ಕೂಡ ಮಾಡ್ತಾರೆ. ಸೊ ಈ ರೀತಿಯ ಒಂದು ಸರ್ವಿಸ್ ಆಫರಿಂಗನ್ನು ಪ್ರೊವೈಡ್ ಮಾಡುವಂತಹ ಕಂಪನಿ ಆಗಿದೆ. ಸೊ ಇವರ ಸ್ಟ್ರೆಂತನ್ನು ನಾವು ಗಮನಿಸೋದಾದರೆ, ಸೊ ಮೊದಲನೇದಾಗಿ ಕಂಪನಿ ಒಂದು ಓಮ್ನಿ ಚಾನಲ್ ಪೇಮೆಂಟ್ ಸೊಲ್ಯೂಷನ್ ಆಗಿದೆ. ಅಂದರೆ ಇವರು ಕೇವಲ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲದೆ ಡಿಜಿಟಲ್ ಪೇಮೆಂಟ್ನತ್ತ ಕೂಡ ತಮ್ಮ ಕಂಪನಿಯನ್ನು ಮೂವ್ ಮಾಡ್ತಿದ್ದಾರೆ. ಎರಡನೇದಾಗಿ ನಾವು ಗಮನಿಸೋದಾದರೆ ಇಲ್ಲಿ ಇವರ ಪೋರ್ಟ್ಫೋಲಿಯೋ ಏನಿದೆ ಅದು ತುಂಬಾ ಡೈವರ್ಸಿಫೈಡ್ ಆಗಿದೆ. ಹಾಗೆ ಒಳ್ಳೆಯ ಒಂದು ಕಸ್ಟಮರ್ ಬೇಸ್ ಕೂಡ ಇವರ ಬಳಿ ಇದೆ. ಹಾಗೆ ಅವರ ಕಸ್ಟಮೈಸ್ ಸೊಲ್ಯೂಷನ್ಗಳು ಇವರೇನು ಪ್ರೊವೈಡ್ ಮಾಡ್ತಿದ್ದಾರೆ ಅದು ಕೂಡ ಒಳ್ಳೆಯ ಒಂದು ಸೊಲ್ಯೂಷನ್ಸ್ ಆಗಿರುತ್ತೆ. ಹಾಗೆ ಲಾಂಗ್ ಟರ್ಮ್ ರಿಲೇಷನ್ ಕೂಡ ಇದೆ ಗ್ಲೋಬಲ್ ಟೆಕ್ನಾಲಜಿ ಪ್ರೊವೈಡರ್ಸ್ ಡಿಬೋಲ್ಡ್ ಮತ್ತು ನೆಕ್ಸ್ಟ್ಡಾಫ್ ಅನ್ನುವಂಥ ಕಂಪನಿಗಳ ಜೊತೆಯಲ್ಲಿ. ಅಷ್ಟೇ ಅಲ್ಲದೆ ಕಂಪನಿ 16,000ಕ್ಕೂ ಹೆಚ್ಚು POS ಅಥವಾ IPS ಪೆಟ್ರೋಲಿಯಂ ಔಟ್ಲೆಟ್ಸ್ಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಹಾಗೆ ಇವರ ಕಸ್ಟಮರ್ ಬೇಸ್ ಕೂಡ ನಾವು ಗಮನಿಸಿದಾಗ ಲೀಡಿಂಗ್ ಬ್ಯಾಂಕ್ಸ್ ಏನಿದೆ ಇಂಡಿಯಾದು, ಸೊ ಅವರು ಇವರ ಕಸ್ಟಮರ್ಸ್ ಆಗಿದ್ದಾರೆ. ಕಂಪನಿಯ ಸ್ಟ್ರೆಂತನ್ನು ಅಷ್ಟೇ ಅಲ್ಲದೆ ನಾವು ರಿಸ್ಕ್ಗಳನ್ನು ಕೂಡ ಗಮನಿಸಬೇಕಾಗುತ್ತೆ. ಸೊ COVID-19ಇಂದ ಸ್ವಲ್ಪ ಎಫೆಕ್ಟ್ ನಮಗೆ ಈ ಕಂಪನಿಯ ಮೇಲೆ ಬೀಳೋದು ಕಾಣಿಸ್ತಾ ಇದೆ. ಬಟ್ ಡಿಜಿಟಲ್ ಪೇಮೆಂಟ್ನಂಥ ಕಂಪನಿ ಮೂವ್ ಆಗ್ತಿರೋದ್ರಿಂದ ಅದು ಕೂಡ ಒಂದು ಪಾಸಿಟಿವ್ ಸೈನ್ ಆಗಿದೆ. ಹಾಗೆ ಕಂಪನಿಯ ರೆವೆನ್ಯೂ ಏನಿದೆ ಅದು ಮೇಜರ್ ಕಸ್ಟಮರ್ಸ್ ಇಂದನೇ ಬರ್ತಿದೆ. ಅಂದರೆ ಈ ಲೀಡಿಂಗ್ ಕಸ್ಟಮರ್ಸ್ ಯಾರಿದ್ದಾರೆ ಸೊ ಅವರೇ ಇಲ್ಲಿ ಮೇಜರ್ ರೆವೆನ್ಯೂ ಪ್ರೊವೈಡರ್ಸ್ ಆಗಿದ್ದಾರೆ. ಅಕಸ್ಮಾತ್ ಏನಾದರೂ ಇಲ್ಲಿ ಇವರು ತಮ್ಮ ಕ್ಲೈಂಟ್ಗಳನ್ನು ಕಳ್ಕೊಂಡ್ರೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ರಿಸ್ಕ್ ಆಲ್ಮೋಸ್ಟ್ ನಮಗೆ ಎಲ್ಲ ಬಿಸ್ನೆಸ್ಸಲ್ಲೂ ನೋಡೋದಕ್ಕೆ ಸಿಗುತ್ತೆ. ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವರ ಬಿಸ್ನೆಸ್ನ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ. ಸೊ ಅಲ್ಲಿ ನಮಗೆ ಅಥಾರಿಟೀಸ್ಗಳಿಂದ ಯಾವುದಾದ್ರೂ ಒಂದು ರೆಗ್ಯುಲೇಷನ್ಸ್ ಬಂದರೆ ಅದು ಈ ಕಂಪನಿಗೆ ಸ್ವಲ್ಪ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ IPO ಡೇಟನ್ನು ನಾವು ಗಮನಿಸೋದಾದರೆ IPO ನಮಗೆ ಜನವರಿ 19ಕ್ಕೆ ಮಾರ್ಕೆಟಲ್ಲಿ ಲಾಂಚ್ ಆಗ್ತಿದೆ. ಸೊ IPO ಕ್ಲೋಸಿಂಗ್ ಡೇಟ್ ಜನವರಿ 21ಕ್ಕೆ ಇದೆ. ಸೊ ಕಂಪನಿಯ ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ. ಹಾಗೆ ಇವರ ಪ್ರೈಸ್ ಬ್ಯಾಂಡನ್ನು ಇವರೇನು ಸೆಟ್ ಮಾಡಿದ್ದಾರೆ ₹166 ಇವರ ಮಿನಿಮಮ್ ಪ್ರೈಸ್ ಆಗಿರುತ್ತೆ. ಹಾಗೆ ₹175 ಕಟ್ ಆಫ್ ಪ್ರೈಸ್ ಆಗಿರುತ್ತೆ. ಅಕಸ್ಮಾತ್ ಇಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಬಂದರೆ ಸೊ ಕಟ್ ಆಫ್ ಪ್ರೈಸ್ ಏನಿರುತ್ತೆ ₹175, ಅಲ್ಲಿ ನಾವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿ ಲಾಟ್ ಸೈಜ್ ಬಂದು 85 ಶೇರ್ಗಳು. ಸೊ ನಾವೇನಾದರೂ IPOಗೆ ಅಪ್ಲೈ ಮಾಡಿದ್ರೆ 85 ಶೇರ್ಗಳಿಗೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಕಂಪನಿಯ ಫೈನಾನ್ಷಿಯಲ್ಸನ್ನು ಗಮನಿಸಿದ್ರೆ 2020ರಲ್ಲಿ ಕಂಪನಿ ಪ್ರಾಫಿಟಲ್ಲಿ ಇತ್ತು. ಸೊ 83 ಕೋಟಿಯ ಪ್ರಾಫಿಟ್ ಆಗಿದೆ. 2021ರಲ್ಲಿ ಕೂಡ ನಾವು ಗಮನಿಸಿದಾಗ 54 ಕೋಟಿಯ ಪ್ರಾಫಿಟ್ ನಮಗೆ ಕಾಣಿಸ್ತಿದೆ. ಈ ಫಿಗರ್ಸ್ ಏನಿದೆ ಇದು ಮಿಲಿಯನ್ಸಲ್ಲಿ ಇದೆ. ಸೊ ನಾನು ನಿಮಗೆ ಕೋಟಿಗಳಲ್ಲಿ ಹೇಳ್ತಿದ್ದೀನಿ. ಬಟ್ ಇಲ್ಲಿ 2 ಕ್ವಾರ್ಟರ್ ಅಂದರೆ 2022ರ ಇಯರಲ್ಲಿ ನಾವು ಗಮನಿಸಿದಾಗ 2 ಕ್ವಾರ್ಟರ್ನ ರಿಸಲ್ಟಲ್ಲಿ ನಾವು ಗಮನಿಸಿದ್ರೆ 18 ಕೋಟಿಯ ಲಾಸ್ ಕಾಣಿಸ್ತಿದೆ. ಸೊ ಇದು ಸ್ವಲ್ಪ ನೆಗೆಟಿವ್ ಆಗ್ಬೋದು ಕಂಪನಿಗೆ. ಹಾಗೆಯೇ ಇಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ನಾವು ಗಮನಿಸೋದಾದರೆ ಅಲಾಟ್ಮೆಂಟ್ ಏನಿದೆ ಅದು ನಮಗೆ ಜನವರಿ 27ಕ್ಕೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನಮ್ಗೆ ಏನಾದರೂ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ರೀಫಂಡ್ 28ನೇ ತಾರೀಕು ಬರುತ್ತೆ. ಸೊ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಗಳು 31ನೇ ತಾರೀಕು ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟನ್ನು ಇವರು 1 ಫೆಬ್ರವರಿ ಇಟ್ಟಿದ್ದಾರೆ. ಸೊ 1ನೇ ತಾರೀಕು ಫೆಬ್ರವರಿಗೆ ನಮಗೆ ಬಜೆಟ್ ಕೂಡ ಇದೆ. ಸೊ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಕೂಡ ಆಗ್ಬೋದು. ಸೊ ಅದು ಕೂಡ ನಾವು ರಿಸ್ಕನ್ನು ಗಮನಿಸಬೇಕಾಗುತ್ತೆ.
ಸೊ ಇಲ್ಲಿ ನಾವು ಒಂದು ಲಾಟ್ಗೆ ಅಪ್ಲಿಕೇಶನನ್ನು ಹಾಕಿದ್ರೆ ಮಿನಿಮಮ್ 14,875 ರೂಪಾಯಿ ನಮಗೆ ಬೇಕಾಗುತ್ತೆ. ಸೊ 85 ಶೇರ್ಗಳಿಗೆ ಅಪ್ಲಿಕೇಶನನ್ನು ಹಾಕಿರ್ತೀವಿ. ಹಾಗೆ ಒಬ್ಬ ರಿಟೇಲ್ ಇನ್ವೆಸ್ಟರ್ ಮ್ಯಾಕ್ಸಿಮಮ್ 13 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಇಲ್ಲಿ 1,105 ಶೇರ್ಗಳಿಗೆ ಮ್ಯಾಕ್ಸಿಮಮ್ ಅಪ್ಲಿಕೇಶನನ್ನು ರಿಟೇಲ್ ಇನ್ವೆಸ್ಟರ್ ಹಾಕ್ಬೋದು. ಅಂಥ ಕೇಸಲ್ಲಿ 1,93,375 ರೂಪಾಯಿ ಬೇಕಾಗುತ್ತೆ. ಇಶ್ಯೂ ಸೈಜನ್ನು ಗಮನಿಸೋದಾದರೆ ಇಲ್ಲಿ ಇವರ ಇಶ್ಯೂ ಸೈಜ್ 680 ಕೋಟಿ ಕಾಣಿಸುತ್ತೆ. ಟೋಟಲ್ ಇಶ್ಯೂ ಏನಿದೆ ಇದು ಆಫರ್ ಫಾರ್ ಸೇಲ್ ಆಗಿದೆ. ಅಂದರೆ ಪ್ರಮೋಟರ್ಸ್ ತಮ್ಮ ಶೇರ್ಗಳನ್ನು ಮಾರ್ತಿದ್ದಾರೆ, ಬಟ್ ಇಲ್ಲಿ ಯಾವುದೇ ರೀತಿಯ ಫ್ರೆಶ್ ಇಶ್ಯೂ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಇದು ಕೂಡ ಒಂದು ನೆಗೆಟಿವ್ ಸೈಡ್ ಆಗಿರುತ್ತೆ. ಅಂದರೆ ಇಲ್ಲಿ ಈ ಇಶ್ಯೂಯಿಂದ ಅವ್ರಿಗೇನು ದುಡ್ಡು ಬರುತ್ತೆ ಅದು ಪ್ರಮೋಟರ್ಸ್ಗಳಿಗೆ ಹೋಗುತ್ತೆ, ಬಟ್ ಕಂಪನಿಯ ಇಂಪ್ರೂವ್ಮೆಂಟ್ಗೆ ಅವರು ಯಾವುದೇ ರೀತಿಯ ದುಡ್ಡನ್ನು ಬಳಸ್ಕೊಳ್ಳುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ QIBಗೆ ಇಲ್ಲಿ 50% ಅಲಾಟ್ಮೆಂಟ್ ಇದೆ. ಅಂದರೆ 50% ಮಿನಿಮಮ್ ಆಗಿರುತ್ತೆ, ಅದಕ್ಕಿಂತ ಕಮ್ಮಿನೇ ಅವರಿಗೆ ಆಫರ್ ಮಾಡ್ತಿದ್ದಾರೆ. NIIಗೆ ನಾವು ಗಮನಿಸಿದಾಗ ಮಿನಿಮಮ್ 15%, ಸೊ ಅದಕ್ಕಿಂತ ಹೆಚ್ಚಾಗಿ ಕೂಡ ಆಗ್ಬೋದು. ರಿಟೇಲ್ ಇಂಡಿವಿಜುವಲ್ಗೆ ಇಲ್ಲಿ 35% ಆಫರ್ ಮಾಡ್ತಿದ್ದಾರೆ. ಸೊ ಮಿನಿಮಮ್ 35%, ಸೊ 35% ಕೊಡಲೇಬೇಕಾಗುತ್ತೆ. ಕಂಪನಿಯ ವ್ಯಾಲ್ಯೂಯೇಷನನ್ನು ಗಮನಿಸಿದ್ರೆ ಅಪ್ಪರ್ ಪ್ರೈಸ್ ಬ್ಯಾಂಡ್ 175 ರೂಪಾಯಿ ಇವರೇನು ಸೆಟ್ ಮಾಡಿದ್ದಾರೆ. ಸೊ ಅಲ್ಲಿ ಮಾರ್ಕೆಟ್ ಕ್ಯಾಪ್ 2,100 ಕೋಟಿ ಕಾಣಿಸುತ್ತೆ. ಸೊ ಇದು ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಹಾಗೆ ಅರ್ನಿಂಗ್ ಪರ್ ಶೇರ್ ನಾವು ಗಮನಿಸಿದಾಗ ಅಂದರೆ 2021 ಫೈನಾನ್ಷಿಯಲ್ ಇಯರ್ದು 4.62 ಕಾಣಿಸ್ತಿದೆ. ಬಟ್ ಈ ಇಯರಲ್ಲಿ ಅಂದರೆ 2022 Q1 Q2 ನಾವು ಗಮನಿಸಿದಾಗ ನಮಗೆ ಕಂಪನಿ ಲಾಸಲ್ಲಿ ಕಾಣಿಸ್ತಿದೆ. ಸೊ ಅರ್ನಿಂಗ್ ಪರ್ ಶೇರ್ ಕೂಡ ನೆಗೆಟಿವ್ ಅಲ್ಲಿ ಇರುತ್ತೆ. ಹಾಗೆ ಇವರ PE ರೇಷಿಯೋ ನಾವು ಗಮನಿಸಿದ್ರೆ 37 PE ರೇಷಿಯೋ ಕಾಣಿಸ್ತಿದೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದಾಗ ಪ್ರಮೋಟರ್ಸ್ಗಳ ಬಳಿ ಈಗ 97.61% ಶೇರ್ಗಳು ಇದಾವೆ. ಇಲ್ಲಿ ಈ IPO ಏನಿದೆ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಆ ಕಾರಣದಿಂದ ಪ್ರಮೋಟರ್ ಹೋಲ್ಡಿಂಗ್ ಕೂಡ ತುಂಬ ಕಮ್ಮಿ ಆಗುತ್ತೆ. ಹಾಗೆ ಇಲ್ಲಿ ಈ ಕಂಪನಿಯ ರಿಜಿಸ್ಟರ್ ನಮಗೆ ನೋಡೋದಕ್ಕೆ ಸಿಗೋದು ಲಿಂಕಿನ್ ಟೈಮ್. ಸೊ ನಾವು ಅಲಾಟ್ಮೆಂಟನ್ನು ಲಿಂಕಿನ್ ಟೈಮಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಈ IPOದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಗಮನಿಸಬೇಕಾಗಿರೋದು, ಈ ಕಂಪನಿ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರಲಿಲ್ಲ, ಬಟ್ ಗ್ರೇ ಮಾರ್ಕೆಟಲ್ಲಿ 550 ರೂಪಾಯಿ ಹತ್ರ ಟ್ರೇಡ್ ಆಗ್ತಿತ್ತು. ಅದಾದಮೇಲೆ ಇಲ್ಲಿ ಈಗ 185 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಿದೆ. 68% ಫಾಲ್ ನಮಗೆ ಅನ್ಲಿಸ್ಟೆಡ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡೋದಾದರೆ, ಸೊ CMS ಇನ್ಫೋಸಿಸ್ಟಮ್ ಕೂಡ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಅವರ ಪ್ರೈಸ್ ಬ್ಯಾಂಡ್ ಏನಿತ್ತು 205ರಿಂದ 216 ರೂಪಾಯಿ ಅವರು ಸೆಟ್ ಮಾಡಿದರು. ಹಾಗೆ ಒಂದು ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಅವರು ಬಂದಿದ್ರು ಮಾರ್ಕೆಟ್ಗೆ. ಆ ಕಾರಣದಿಂದ ಅದೇ ರೀಸನ್ ಇಲ್ಲ ಇಲ್ಲಿ ನಮಗೆ AGS ಅಲ್ಲಿ ಒಂದು ಫಾಲ್ ಕಾಣಿಸ್ತಿದೆ. ಹಾಗೆ CMS ಇನ್ಫೋಸಿಸ್ಟಮ್ ತಮ್ಮ ಡ್ರಾಫ್ಟ್ ಪೇಪರನ್ನು ಏನು ಸಬ್ಮಿಟ್ ಮಾಡಿದ್ರು ಅದರಲ್ಲಿ ನಮ್ಮ ಪೀರ್ AGS ಟ್ರಾನ್ಸಾಕ್ಟ್ ಅಂತ ಅವರು ಮೆನ್ಷನ್ ಮಾಡಿದರು. ಬಟ್ ಇವರು ಅಂದರೆ AGS ಟ್ರಾನ್ಸಾಕ್ಟ್ ಏನು ಡ್ರಾಫ್ಟ್ ಪೇಪರನ್ನು ಸಬ್ಮಿಟ್ ಮಾಡಿದ್ದಾರೆ, ಸೊ ನಮ್ಮ ಕಾಂಪಿಟೇಟರ್ಸ್ ಯಾರೂ ಇಲ್ಲ ಅನ್ನುವಂಥ ಒಂದು ಇಲ್ಲಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದು ಕೂಡ ನಿಜನೇ, ಏನಕ್ಕೆಂದರೆ ಇವರು 3 ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಸೊ ಒಬ್ಬರನ್ನ ಪೀರ್ ಅಂತ ಇವರು ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಸೊ ಆ ಕಾರಣದಿಂದ ಅವರು ಯಾರನ್ನು ಮೆನ್ಷನ್ ಮಾಡಿಲ್ಲ. ಬಟ್ ಪ್ರೈಸಲ್ಲಿ ತುಂಬಾ ಫಾಲ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಇವರು IPO ಪ್ರೈಸನ್ನು ಕೂಡ ರೀಸನೇಬಲ್ ಆಗಿ ಸೆಟ್ ಮಾಡಿದ್ದಾರೆ. ಸೊ ಈಗ 185 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಿದೆ. ಸೊ ಇವರು 175 ರೂಪಾಯಲ್ಲಿ ಮಾರ್ಕೆಟ್ಗೆ ಬರ್ತಿದ್ದಾರೆ. ಬಟ್ PE ರೇಷಿಯೋ ಗಮನಿಸಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ. ಹಾಗೆ ನಾವಿಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕಂತ ನೋಡಿದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ನಮಗೆ 25 ರೂಪಾಯಿ ಪ್ರತಿ ಶೇರ್ಗೆ ಕಾಣಿಸ್ತಿದೆ. 2,125 ರೂಪಾಯಿ ಲಿಸ್ಟಿಂಗ್ ಅನ್ನ ಇವತ್ತಿನ ದಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಬೇಕಾಗುತ್ತೆ ಸಬ್ಸ್ಕ್ರಿಪ್ಷನ್ ಯಾವ ರೀತಿ ಇರುತ್ತೆ ಅಂತ. ಆ ಕಾರಣದಿಂದ ಕೊನೆ ದಿನದವರೆಗೂ ವೆಯ್ಟ್ ಮಾಡೋದು ಒಳ್ಳೆಯದು. ಸೊ ಜನವರಿ 21ಕ್ಕೆ ಕೊನೆ ದಿನ ಆಗಿರುತ್ತೆ. ಅವತ್ತೇನಾದರೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ 70 ರೂಪಾಯಿ ಮೇಲ್ಗಡೆ ಇದ್ದರೆ ಖಂಡಿತವಾಗ್ಲೂ ಒಂದು ಅಪ್ಲಿಕೇಶನನ್ನು ಲಿಸ್ಟಿಂಗ್ ಏನ್ಗಳಿಗೋಸ್ಕರ ಹಾಕ್ಬೋದು. ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನು ನಾವು ಮುಂದಿನ ಕ್ವಾರ್ಟರಲ್ಲಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನೋಡಬೇಕಾಗುತ್ತೆ. ಕಂಪನಿ ಸದ್ಯಕ್ಕೆ ಈಗ ಲಾಸ್ನಲ್ಲಿ ಕಾಣಿಸ್ತಿದೆ 2 ಕ್ವಾರ್ಟರ್ಗಳಿಂದ. ಅದನ್ನು ಗಮನಿಸಿ ಮುಂದಿನ ಕ್ವಾರ್ಟರ್ಲಿ ರಿಸಲ್ಟ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ನಾವು ಡಿಸಿಷನನ್ನು ತಗೋಬಹುದು. ಹಾಗೆಯೇ ಕಂಪನಿ ಡಿಜಿಟಲ್ ಪೇಮೆಂಟ್ಸ್ ಅಂತ ಕೂಡ ಮೂವ್ ಆಗ್ತಿದೆ. POS ಸಿಸ್ಟಮ್ಗಳನ್ನು ಕೂಡ ಪ್ಲಾಂಟ್ ಮಾಡ್ತಿದ್ದಾರೆ. ಸೊ ಅದು ಒಂದು ಒಳ್ಳೆ ನ್ಯೂಸ್. ಸೊ ಮುಂದಿನ ದಿನದಲ್ಲಿ ATM ಮೆಷಿನ್ಗಳ ಟ್ರಾನ್ಸಾಕ್ಷನ್ಸ್ ಕಮ್ಮಿ ಆದರೆ ಇವರು ಬೇರೆ ಬಿಸ್ನೆಸ್ ಅಂತ ಕೂಡ ಕಾನ್ಸಂಟ್ರೇಟ್ ಮಾಡ್ಬೋದು. ಅದು ಒಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಬಟ್ ಸ್ಟಿಲ್ ಕಂಪನಿಯ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ Q3ನಲ್ಲಿ ಅದನ್ನು ಗಮನಿಸಿ ಲಾಂಗ್ ಟರ್ಮ್ಗೆ ನಾವು ಹೋಲ್ಡ್ ಮಾಡ್ಕೋಬೋದು. ಬಟ್ ಸ್ಟಿಲ್ ಲಿಸ್ಟಿಂಗ್ ಗೇನ್ಗೆ ನಾವು ಅಪ್ಲೈ ಮಾಡಬೇಕು ಅಂದಾಗ 30ರಿಂದ 40% ಗೇನ್ ಸಿಕ್ಕಿದ್ರೆ ಮಾತ್ರ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡೋದು ಒಳ್ಳೆಯದು. ಕೊನೆ ದಿನ ಅಪ್ಲಿಕೇಶನನ್ನು ಹಾಕಿ, ಮೊದಲನೇ ದಿನನೇ ಹಾಕೋದಕ್ಕೆ ಹೋಗಬಾರ್ದು ಇಲ್ಲಿ. ಸೊ ನೋಡಬೇಕಾಗುತ್ತೆ QIBs ಅಥವಾ NII ಯಾವ ರೀತಿ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ. ಸೊ ನಾನು ನಿಮಗೆ ಈ IPO ಬಗ್ಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ IPO ಡೀಟೇಲ್ಸ್ ಅಥವಾ ಮಾರ್ಕೆಟ್ ಅಪ್ಡೇಟ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.